ಪ್ರಕಾರ ಇದು ಸಂವಿಧಾನ. ರಮಾ ಜೋಯಿಸ್ರವ್ರು ಹೋದಾಗ ಸುಪ್ರೀಂ ಕೋರ್ಟ್ ಅಂತ ಬೇಕಾಗಿತ್ತಲ್ಲ, ಆಗ್ಲೇ BCA ಮೇನಲ್ಲಿ ಮುಸಲ್ಮಾನರು ಕೂಡ ಸೇರಿದ್ರು. ಇದು ಕಾನ್ಸ್ಟಿಟ್ಯೂಷನ್ ಆಗಿದ್ರೆ ಆಗ್ಲೇ ಹೇಳ್ಬೋದಿತ್ತಲ್ಲ ಸುಪ್ರೀಂ ಕೋರ್ಟ್ನವರು. ಅವ್ರ ಅಜ್ಜಿನೇ ವಜಾ ಮಾಡಬಹುದು. ಅವ್ರು ಹೋಗಿದ್ದು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್, ಮಹಿಳೆಯರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್, ಹಿಂದುಳಿದವರು ಕೊಡೋದು ಮೀಸಲಾತಿನ ಅನ್ಕಾನ್ಸ್ಟಿಟ್ಯೂಷನಲ್, ಮುಸಲ್ಮಾನರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೋಗಿ. ಅಷ್ಟೇ ಅಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಮೀಸಲಾತಿ. ನಾನೇ ಸಬ್ ಕಮಿಟಿ ಮೆಂಬರ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ನವರು ಅವತ್ತು ಮಾಡಿದಂತ ಆದೇಶವನ್ನು ಎತ್ತಿಳಿದಿದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ, ಅಥವಾ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ, ಗೊತ್ತಿದ್ರು ರಾಜಕೀಯ ಮಾಡಲಿಕ್ಕೆ ಓಟ್ಗೋಸ್ಕರ ಹತಾಶರಾಗಿ ನರೇಂದ್ರ ಮೋದಿ ಅವರು ಹತಾಶೆಯಿಂದ ಈ ತರ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಇದನ್ನ ನಾನು ಇವರ ಧೋರಣೆ ಇದೆಯಲ್ಲ, ಇದನ್ನ ಖಂಡಿಸ್ತಿದ್ದೀನಿ. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಫೋನ್ ಮಾಡಿದ್ದೆ. ಇದನ್ನು ನೋಡಿ, ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು. ಎಲೆಕ್ಷನ್ ಇವೆಲ್ಲ ನಿಲ್ಲಿಸ್ಬೇಕಂತದೆ. ಇದು ಈ ತರ ಜನರಿಗೆ ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು. ನೀವೇ ಹಾಕ್ಬೋದಲ್ಲ ಎಲೆಕ್ಷನ್ ಕಮಿಷನ್ ಹೇಳಿದ್ರಿ. ಎಲೆಕ್ಷನ್ ನಮ್ಮ ಪಾರ್ಟಿಯಿಂದ ಹಾಕಕ್ಕೆ ಹೇಳಿದ್ರಿ. ಕಂಪ್ಲೇಂಟ್ ಪಾರ್ಟಿಯಿಂದ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ರಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.